ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಶತಮಾನೋತ್ಸವನ ಆಚರಿಸುವಂಥ ನಮ್ಮ ಶಾಲೆ 100 ವರ್ಷ ಆಗಿದೆ. ಈ ಶಾಲೆಯನ್ನು ಇವತ್ತು ನಾವು ಮುಚ್ಚಿಸ್ತೀವಿ ಅಂತಂದರೆ ಇದಕ್ಕಿಂತ ದುಃಖದ ಸಂಗತಿ ಬೇರೆ ಮತ್ತೊಂದಿಲ್ಲ. ಇವತ್ತು ಎಲ್ಲದನ್ನು ಸೇರಿಸಿ ಒಂದು ಕೇಂದ್ರ ಮಾಡಿ ಅಲ್ಲಿಗೆ ತುಂಬ್ತೀವಿ ಅಂದರೆ ಸಾವಿರಾರು ವಿದ್ಯಾರ್ಥಿಗಳನ್ನು ಅಲ್ಲಿಗೆ ಸೇರಿಸ್ತೀರಾ. ಕಲ್ತಾ ಬಿಟ್ಟ ಅವ್ನಿಗೇನು ಹೇಳ್ಕೊಡೋಕ್ಕೆ ಸಾಧ್ಯ? ಹಾಗಾಗಿ ನಮ್ಮೂರು ಶಾಲೆಯನ್ನು ನಾವೇ ಉಳಿಸ್ಕೋಬೇಕು. ನಮ್ಮೂರು ಶಾಲೆಗೆ ಬರೋಂಥ ಮಕ್ಕಳ ಸಂಖ್ಯೆ ಏನು ಕಮ್ಮಿ ಆಗಿಲ್ಲ. 40ರಿಂದ 50 ಮಕ್ಕಳು ಈಗಲೂ ಓದ್ತಾ ಇದ್ದಾವೆ. ಇಲ್ಲಿ ಗ್ರಾಮೀಣ ಭಾಗದ ಶಾಲೆಗಳನ್ನು ನೀವು ಉಳಿಸ್ಕೊಟ್ರೆ ಮಾತ್ರ ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ವಿದ್ಯಾವಂತರಾಗ ಸಾಧ್ಯನೇ ಹೊರತು ನಾವು ಮೇಟಿಕೂರಿಗೆ ಕಳಿಸಿ ಅಲ್ಲಿಂದ ನಾವು ಮಕ್ಕಳುಗಳನ್ನ ಬೆಳವಣಿಗೆ ನೋಡ್ತೀವಿ ಅಂದರೆ ಖಂಡಿತ ಸಾಧ್ಯವಿಲ್ಲ. ಯಾಕೆ ಹೇಳ್ತೀವಿ ಅಂದರೆ ನೀವು ಫ್ರೀ ಕರ್ಕೊಂಡು ಹೋಗ್ತೀವಿ, ಬಸ್ ಕೊಡ್ತೀವಿ ಅಂತೀರಾ, ನಾಳೆ ಇನ್ನೊಂದನ್ನು ಅದಕ್ಕೆ ಸೇರಿಸ್ತೀರಾ. ಬಸ್ಸಿಗೆ ಪೋಷಕರೇ ದುಡ್ಡು ಕೊಡಬೇಕು ಅಂತ ಅಂತೀರಾ. ಬಡವರು ಎಲ್ಲಿಂದ ತರ್ತಾರೆ? ನಮ್ಮ ಹಳ್ಳಿ ಅಂತಂದರೆ ಬಹುತೇಕ ಜನ ನಾವು ಕೂಲಿ ಮಾಡ್ಕೊಂಡು ಜೀವನ ಮಾಡೋಂತಾರೆ ಇಲ್ಲಿರೋರು. ಯಾರೂ ಶ್ರೀಮಂತರಿಲ್ಲ. ತುಂಬ ಜನ ಶ್ರೀಮಂತರಿರೋರು ದುಡ್ಡು ನಗರಗಳಿಗೆ ಕಳಿಸಿ ಓದಿಸ್ತಾರೆ. ಅವ್ರ ಮಕ್ಕಳುಗಳು ಇಂಜಿನಿಯರು, ಡಾಕ್ಟ್ರು, ಮತ್ತೊಂದು ಹಾಕ್ತವೆ. ಹಳ್ಳಿ ಹುಡುಗರು ಹಳ್ಳಿಲೇ ಇರೋದು. ನೀವೇನೋ ಇನ್ನೇನು ಚೈಲ್ಡ್ ಏನೋ ಕಲಿಸ್ತೀವಿ ಅಂತ ಹೇಳ್ತಾರಲ್ಲ, ಕಟಿಂಗ್ ಮಾಡೋದು ಕಲಿಸ್ತೀವಿ, ಬಟ್ಟೆ ಹೊಲಿಯೋದು ಕಲಿಸ್ತೀವಿ, ಮರ ಹತ್ತೋದು ಕಲಿಸ್ತೀವಿ, ಈಜಾಡೋದು ಕಲಿಸ್ತೀವಿ. ಖಂಡಿತ ನೀವು ಕಲಿಸೋದು ಬೇಡ. ಹಳ್ಳಿ ಮಕ್ಕಳನ್ನ ನಾವೇ ಕಲಿಸ್ತೀವಿ. ನಮ್ಮ ಪೋಷಕರೇ ಅದನ್ನೆಲ್ಲ ಕಲಿಸ್ಬಿಡ್ತಾರೆ. ಮಕ್ಳಿಗೆ ಏನೇನು ಬೇಕೋ ಹಳ್ಳಿಲಿ ಎಲ್ಲದೂ ಸಿಗುತ್ತೆ. ಹಾಗಾಗಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡೋದಿಷ್ಟು, ನಮ್ಮ ಅಳಕಟ್ಟ ಗ್ರಾಮದಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ದಯಮಾಡಿ ಈ ಶಾಲೆಯನ್ನು ಇಲ್ಲೇ ಉಳಿಸ್ಬೇಕು. ಈ ಶಾಲೆಯನ್ನು ನಾವು ಬೇಕಾದ್ರೆ ರಕ್ತ ಕೊಡ್ತೀವಿ. ಈ ಶಾಲೆಯನ್ನು ತಗೊಂಡೋಗಿ ಬಿಡಲ್ಲ. ನಾವು ಉಗ್ರ ಹೋರಾಟ ಈ ಸಂದರ್ಭದಲ್ಲಿ ಹೇಳಕ್ಕೆ